जय श्रीमाता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। या देवी सर्वभूतेषु मातृरूपेण संस्थिता नमस्तस्यै 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 नमो नमः। ನಮಸ್ತೆ. ನಾನು ಸುಬ್ರಹ್ಮಣ್ಯ, ಶ್ರೀಮಾತಾ ಅಪ್ಪಾಜಿಯವರ ಮಗ. ನಮ್ಮಮ್ಮ ಗುರುಮಾತಾ ಭಾಗ್ಯಲಕ್ಷ್ಮಿ ದೇವಿಯ ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ವಿ. ಸ್ವಾಮಿ ವಿರಜಾನಂದ ಮಹಾರಾಜ್ ಅವರ ಭೇಟಿಯಾಗಿದೆ. ಅವರ ಹತ್ರ ಹೋಗಬೇಕು, ಅವರ ಆಶೀರ್ವಾದಗಳನ್ನು ಪಡಿಬೇಕು ಅನ್ನುವ ತವಕ ನಮ್ಮಮ್ಮನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅಪ್ಪನ್ನ ಹೇಗೆ ಕೇಳೋದು? ಯಾಕೆಂದ್ರೆ ನಮ್ಮ ತಾತ ತೀರಿಕೊಂಡ ಆ ಒಂದು ಸಂದರ್ಭ. ಅಪ್ಪ ದೀಕ್ಷೆಯಲ್ಲಿದ್ದಾರೆ, ಹೊರಗಡೆ ಎಲ್ಲೂ ಊಟ ಮಾಡಲ್ಲ, ದಿನಕ್ಕೆ ಒಂದು ಊಟ, ಈ ರೀತಿಯಾದಂತಹ ದೀಕ್ಷೆ ಅದು. ಆಗ್ಲಿ, ಇದು ಕೂಡ ದೇವ ಕಾರ್ಯನೇ ತಾನೆ ಅಂತ ಅಮ್ಮ ಅಪ್ಪನಲ್ಲಿ ವಿನಂತಿಸ್ಕೋತಾರೆ. ಅವತ್ತು ಒಮ್ಮೆ ಭೇಟಿ ಮಾಡಿದ್ವಲ್ಲ ಸ್ವಾಮಿ ವಿರಜಾನಂದರು ಅಂತ, ಅವರ ಆಶ್ರಮಕ್ಕೊಮ್ಮೆ ಹೋಬರೋಣ. ಅಪ್ಪನು ಆಗ್ಲಿ, ಖಂಡಿತ ಎಲ್ಲರೂ ಹೋಬರೋಣ ಅಂತ ಬಸ್ನಲ್ಲಿ ಇಲ್ಲಿಂದ ರಾಮನಗರಕ್ಕೆ ಹೋಗಿ ಇಳ್ಕೋಬೇಕಾಗಿತ್ತು. ರಾಮನಗರದಲ್ಲಿ ಇಳ್ಕೊಂಡು ಕನಕ್ಪುರಕ್ಕೆ ಹೋಗುವ ರಸ್ತೆ ಮಧ್ಯ ಒಂದು ದೊಡ್ಡ ಮಧುವಾಡಿ ಅಂತ ಬರುತ್ತೆ, ಚಿಕ್ಕ ಮಧುವಾಡಿ ಗೇಟ್ ಅಂತ. ಆ ಸ್ಟಾಪಲ್ಲಿ ಇಳ್ಕೊಂಡು ಕೆಲವೊಮ್ಮೆ ಆಟೋ ಸಿಗೋದು, ಇಲ್ಲದೇ ಇದ್ರೆ ನಡ್ಕೊಂಡು ಹೋಗ್ತಾ ಇದ್ವಿ. ನಡ್ಕೊಂಡು ಹೋಗಿ ಸುಮಾರು ಆ ಮೇನ್ ರೋಡಿಂದ ಆಶ್ರಮಕ್ಕೆ ಸುಮಾರು 2 ಕಿಲೋಮೀಟರ್ ಆಗೋದು. ನಡ್ಕೊಂಡು ಹೋಗಿ ಗುರುಗಳನ್ನು ಮೀಟ್ ಮಾಡಿ ಕೆಲವೊಮ್ಮೆ ಅಲ್ಲೇ ಉಳ್ಕೊಳ್ಳೋಕೆ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ನಮ್ಮ ಸ್ವಾಮೀಜಿ, ಸ್ವಾಮಿ ವಿರಜಾನಂದ ಮಹಾರಾಜ್. ಅದೇ ಆಶ್ರಮದಲ್ಲಿ ಮಾತಾ ಅಮೃತಮಯಿ ಸ್ವಾಮಿನಿ ಕೂಡ ಇದ್ರು. ಇಬ್ಬರು ಅಲ್ಲೇ ಒಂದೇ ಆಶ್ರಮದಲ್ಲಿ ಇದ್ದಿದ್ದು. ಮಾತಾ ಅಮೃತಮಯಿಯವರು ಅತ್ಯಂತ ಅಮೋಘವಾಗಿ ಸಂಗೀತವನ್ನ ಹೇಳ್ತಾ ಇದ್ರು. ಆ ಆಶ್ರಮದಲ್ಲೇ ದತ್ತಾತ್ರೇಯರ ದೇವಸ್ಥಾನ, ಪುಟ್ಟದಾದಂತಹ ಒಂದು ಡೈನಿಂಗ್ ಹಾಲು ಮತ್ತೆ ಅಡುಗೆ ಮನೆ, ಈ ಕಡೆ ಶೌಚಾಲಯಗಳು, ಮತ್ತೆ ಹಿಂದೆ ಒಂದು ಪುಟ್ಟ ಮನೆ ಥರ ಇತ್ತು. ಅಲ್ಲಿ ಕಂಪ್ಯೂಟರ್ ಕ್ಲಾಸ್ಗಳನ್ನ ಈ ಹಳ್ಳಿಯ ಮಕ್ಕಳುಗಳಿಗೆ ಸ್ವಾಮೀಜಿ ಅಲ್ಲಿ ಎಲ್ಲರಿಗೂ ಕಲ್ಪಿಸುವ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆ ಸೌಂದರ್ಯದ ಮಡಿಲಿನಲ್ಲಿ ಅತ್ಯಂತ ಪುಟ್ಟದಾದ ಸೊಗಸಾದ ದತ್ತ ಸದಾನಂದಾಶ್ರಮ. ಅವರ ಗುರುಗಳಾದ ಸಹಜಾನಂದರು ಅಲ್ಲೇ ಇದ್ದಿತ್ತು. ಅವರು ನಮ್ಮ ವಿರಜಾನಂದರಿಗೆ
ದೀಕ್ಷೆಯನ್ನು ಸನ್ಯಾಸವನ್ನು ಕೊಟ್ಟಂತಹ ಗುರುಗಳು. ಅವರ ಒಂದು ಬೃಂದಾವನವು ಕೂಡ ಅಲ್ಲೇ ಇದೆ. ಹೀಗೆ ಅನೇಕ ಬಾರಿ ಮತ್ತೆ ಯಾವುದಾದರೂ ಒಂದು ದತ್ತ ಜಯಂತಿನೋ ಗುರುಪೂರ್ಣಿಮೆನೋ ಹೀಗೆ ಅವೆಲ್ಲವೂ ಒಂದು ನೆಪ ಅಷ್ಟೇ. ಆದರೆ ಮೇನ್ ಉದ್ದೇಶ ಆ ಗುರುಗಳನ್ನು ನೋಡಬೇಕು ಅನ್ನುವ ತವಕ. ಹಾಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಅನೇಕ ದಿನಗಳು ಗುರುವನ್ನೇ ನೋಡಬೇಕು, ಅವರ ಮಾತನ್ನ ಕೇಳಬೇಕು ಅನ್ನುವ ಹಂಬಲದಿಂದ ಅವರ ಆಶ್ರಮಕ್ಕೆ ಸಂಸಾರ ಸಮೇತರಾಗಿ ನಾವೆಲ್ಲ ಭೇಟಿ ಕೊಡ್ತಾ ಇದ್ವಿ. ಅಪ್ಪ, ಅಮ್ಮ, ನಾನು, ನನ್ನ ತಂಗಿ ಎಲ್ಲರೂ. ಅಲ್ಲಿಂದನೇ ಲಲಿತಾ ಸಹಸ್ರನಾಮ ಪಾರಾಯಣ ನಮ್ಮ ಸಂಸಾರಕ್ಕೆ ಒದಗಿ ಬಂದಿತ್ತು. ನಮ್ಮಮ್ಮ ಮುಂಚೆ ಯಾವಾಗಲೂ ಇವಾಗಲೂ ಒಂದೊಂದ್ಸತಿ ಹೇಳ್ತಾ ಇದ್ರು, ಆದರೆ ಕಂಟಿನ್ಯೂಸ್ ಆಗಿ ಅದರ ಪಾರಾಯಣ ಆಗಲಿ ಇದಾಗಲಿ ಮಾಡ್ತಾ ಇರಲಿಲ್ಲ. ಸ್ವಾಮಿ ವಿರಜಾನಂದರು ಸಿಕ್ಕಿದಾದ್ಮೇಲೇನೆ ನಾವು ಎಲ್ಲ, ನಾನು, ಅಪ್ಪ, ನನ್ನ ತಂಗಿ ಎಲ್ಲರೂ ಲಲಿತಾ ಸಹಸ್ರನಾಮವನ್ನ ಕಲ್ತ್ಕೊಳ್ಳಿ ಅಂತ ಆ ಗುರುಗಳು ಹೇಳ್ತಾರೆ. ಅದರಂತೆಯೇ ನಾವು ಆ ಪಾರಾಯಣವನ್ನ ಮಾಡಿ ಅವರ ಆಶೀರ್ವಾದದಿಂದ ಲಲಿತಾ ಸಹಸ್ರನಾಮವನ್ನ ಕಲಿತೀವಿ. ಹೀಗೆ ಅನೇಕ ಆಧ್ಯಾತ್ಮಿಕ ವಿಚಾರಗಳು, ದತ್ತಾತ್ರೇಯರ ಕಥಾ ಸಂದರ್ಭಗಳು, ಅನೇಕ ಮಹಾಪುರುಷರ ಘಟನೆಗಳು, ಹೀಗೆ ಅವರ ಬಳಿ ಹೋದಾಗಲೆಲ್ಲ ಅನೇಕ ಆಧ್ಯಾತ್ಮಿಕ ವಿಚಾರಗಳು ನಮ್ಮ ಜ್ಞಾನದಲ್ಲಿ ತುಂಬ್ಕೋತಾ ಹೋಯಿತು. ದಿನೇ ದಿನೇ ಅಮ್ಮನಲ್ಲೇ ಸಹಜವಾದ ಭಕ್ತಿ. ಅಮ್ಮನನ್ನು ಕಂಡರೂ ಆ ಸ್ವಾಮೀಜಿಗೆ ಅತ್ಯಂತ ಅಮೋಘವಾದಂತಹ ಒಂದು ಪ್ರೀತಿ. ನಾವೆಲ್ಲರೂ ಆ ಆಶ್ರಮಕ್ಕೋಗಿ ಮತ್ತೆ ಹೊರಡುವ ಸಮಯದಲ್ಲಿ ಅವರು ಗೇಟ್ ತನಕ ಬಂದು ಟಾಟಾ ಮಾಡಿ ಬೀಳ್ಕೊಳ್ಳುತ್ತಾ ಇದ್ರು ನಮಗೆ, ಹೋಗ್ಬಿಟ್ಟು ಬನ್ನಿ ಅಂತ. ಅಂದರೆ ಅತ್ಯಂತ ಸರಳ ಹಾಗೂ ಅತ್ಯಂತ ಪ್ರೀತಿಯುಕ್ತವಾದ ಅವರ ಮನಸ್ಸಿಗೆ ಸೋಲದ ಮನುಷ್ಯನೇ ಇಲ್ಲ ಅಥವಾ ಜೀವಿನೇ ಇಲ್ಲ. ಅದಕ್ಕೆ ಅವರು ಹಸನ್ಮುಖಾಯ ವಿದ್ಮಹೆ ಪ್ರೇಮ ರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಅತ್ಯಂತ ಪ್ರೇಮಪೂರ್ವಕವಾಗಿ ನಡೆಸ್ಕೋತಾ ಇದ್ರು. ಹಾಗೆ ನಮ್ಮ ಸಂಸಾರದ ಸರಳ ಕಷ್ಟ ನಷ್ಟಗಳನ್ನು ಹೇಗೆ ಸರಿ ಮಾಡ್ಕೋಬೇಕು, ಆಧ್ಯಾತ್ಮ ಅಂದ್ರೇನು, ಇದರೆಲ್ಲದರ ಜ್ಞಾನವನ್ನ ಹಂಚುತ್ತಾ ಹೋದರು ಸ್ವಾಮಿ ವಿರಜಾನಂದ ಮಹಾರಾಜರು. ಪ್ರತಿ ಒಂದು ಕಾರ್ಯಕ್ರಮ ಆಗಿರ್ಬೋದು, ದತ್ತ ಜಯಂತಿ ಅಥವಾ ಗುರುಪೂರ್ಣಿಮಾ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ನಾವು ಅಲ್ಲಿ ಗೆಸ್ಟಾಗಿ ಹೋಗ್ತಾ ಇರಲಿಲ್ಲ. ಅಲ್ಲಿಯ ಸೇವಕರಾಗಿ ಹೋಗಿ ಎಲ್ಲ ಸೇವೆಗಳನ್ನು ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು, ಕಸ ಗುಡಿಸೋದ್ರಿಂದ ಹಿಡಿದು, ಶೌಚಾಲಯ ಕ್ಲೀನ್ ಮಾಡೋದ್ರಿಂದ ಹಿಡಿದು, ತರಕಾರಿ ಹೆಚ್ಚಿಕೊಡೋದ್ರಿಂದ ಹಿಡಿದು, ಆ ಆವರಣವನ್ನ ಶುಚಿಗೊಳಿಸುವ ಎಲ್ಲ ಕಾರ್ಯವನ್ನು ನಾವು ಮಾಡುತ್ತಾ ಅವರಲ್ಲೇ ಒಂದಾಗಿ ಹೋಗಿದ್ವಿ. ಒಂದಾಗಿ ಹೋಗಿದ್ರು ಭಾಗ್ಯಮ್ಮ. ಇವರು ಸಿಕ್ಕಿದ್ದು ನನ್ನ ಜನ್ಮದ ಪುಣ್ಯ ಎನ್ನುವ ಭಾವನೆ ಅವರಲ್ಲಿ ದಿನಕ್ಕೆ ಹೆಚ್ಚಾಯ್ತಾ ಹೋಯಿತು. ಆ ದೊಡ್ಡ ಮುದುವಾಡಿ ಅದೊಂದು ರಿಮೋಟ್ ವಿಲೇಜ್. ಸ್ವಾಮೀಜಿಗೆ ಸ್ವಲ್ಪ ಹೆಲ್ತ್ ಕನ್ಸರ್ನ್ ಇತ್ತು.
ಅವರಿಗೆ ಬೈಪಾಸ್ ಸರ್ಜರಿ ಆಗಿತ್ತು ಮತ್ತು ಶುಗರ್ ಕೂಡ ಸ್ವಲ್ಪ ಇದ್ದಿದ್ದರಿಂದ ಆ ಆಶ್ರಮ ಸ್ವಲ್ಪ ಆಸ್ಪತ್ರೆಗೆ ಅಥವಾ ಡಾಕ್ಟರ್ ಕರ್ಕೊಂಬರಲಿಕ್ಕೆ ಅಥವಾ ನಾವು ಹೋಗ್ಲಿಕ್ಕೆ ಸ್ವಲ್ಪ ದೂರ ಆಗುತ್ತೆ ಎನ್ನುವ ಒಂದು ಉದ್ದೇಶದಿಂದ ಬೇರೆ ಕಡೆ ಹೊರಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಸ್ವಾಮಿ ವಿರಜಾನಂದ ಮಹಾರಾಜರು. ಆಗ ಭದ್ರಾವತಿಯ ಭಕ್ತರು, ಅಲ್ಲಿಂದನೂ ಸುಮಾರು ಜನ ಬರೋರು, ಅವರೆಲ್ಲ ಸ್ವಾಮೀಜಿ ದಯಮಾಡಿ ಭದ್ರಾವತಿಗೆ ಬರಬೇಕು ನೀವು ಅಂತ ಕೇಳ್ಕೊತಾರೆ. ಆಗ್ಲಪ್ಪ, ನೀವೇ ಮೊದಲನೇ ಕೇಳಿದ್ದು, ಹಾಗಾಗಿ ನಿಮಗೆ ಒಪ್ಪಿಗೆ ಅಂತ ಅವ್ರಿಗೆಲ್ಲರಿಗೂ ಆಶೀರ್ವಾದ ಮಾಡಿ ಭದ್ರಾವತಿಗೆ ತೆರಳುತ್ತಾರೆ. ಅಲ್ಲಿದ್ದಾಗಲೂ ಅಷ್ಟೆ, ಕೆಲವೊಮ್ಮೆ ನಾನು ನನ್ನ ತಂಗಿ ಹೋಗಕ್ಕಾಗ್ತಾ ಇರಲಿಲ್ಲ. ಆದರೆ ಅಪ್ಪ ಅಮ್ಮ ಸಹಜವಾಗಿ ಅಲ್ಲಿ ಭದ್ರಾವತಿಗೆ ಅವರ ಭೇಟಿಯಾಗಿ ಹೋಗ್ತಾ ಇದ್ರು. ಅವರು ಕೊಟ್ಟಂತಹ ಮಾರ್ಗದಲ್ಲೇ ಅಪ್ಪಾಜಿ ಕೂಡ ಅನುಷ್ಠಾನವನ್ನು ಪ್ರಾರಂಭ ಮಾಡಿದ್ರು. ಭಾಗ್ಯಮ್ಮನಂತೂ ಕೇಳಲೇಬೇಡಿ. ಲಲಿತಾ ಸಹಸ್ರನಾಮ ಪಾರಾಯಣ, ಅವರು ಕೊಟ್ಟಂತಹ ಸಿದ್ಧಿಮಂತ್ರದ ಜಪ, ಅವರು ಕೊಟ್ಟಂತಹ ಮಂತ್ರ ಜಪ ಎಲ್ಲವೂ ಅಮೋಘವಾಗಿ ನಡೀತಾ ಇತ್ತು ಮನೆಯಲ್ಲಿ. ಎಲ್ಲರೂ, ನಾನು, ನನ್ನ ತಂಗಿ, ಅಪ್ಪ, ಅಮ್ಮ ಎಲ್ಲರೂ ಬಾಯಿಗೆ ಲಲಿತಾ ಸಹಸ್ರನಾಮ ಬರುವಷ್ಟು ಪಾರಾಯಣ ನಡೆದಿತ್ತು. ಅನೇಕ ಬಾರಿ ಭದ್ರಾವತಿಗೆ ಅಪ್ಪ ಅಮ್ಮ ಇಬ್ಬರು ಭೇಟಿ ಕೊಡ್ತಾನೇ ಇದ್ರು. ಹೀಗೆ 1 ವರ್ಷಗಳ ಕಾಲ ಭದ್ರಾವತಿಯಲ್ಲಿ ಸ್ವಾಮಿ ವಿರಜಾನಂದರು ಇರ್ತಾರೆ. ಮತ್ತೆ ಅಲ್ಲಿಂದನೂ ಹೊರಡಬೇಕು, ಮತ್ತೆ ಎಲ್ಲರೂ ಬೇರೆ ಕಡೆ ವ್ಯವಸ್ಥೆ ಏನಾರ ಆದರೆ ಅಲ್ಲೂ ಇರಬೇಕು, ಆ ಭಕ್ತರಿಗೂ ಒಂದು ಅವಕಾಶ ಆಗುತ್ತೆ ಅನ್ನುವ ನಿಟ್ಟಿನಲ್ಲಿ ಮಾತು ಬಂದಾಗ ಒಂದು ಕ್ಷಣವೂ ಯೋಚನೆ ಮಾಡದೆ ಭಾಗ್ಯಮ್ಮ ಮೈಸೂರಿಗೆ ಬಂದ್ಬಿಡಿ ಸ್ವಾಮೀಜಿ ಅಂತ ಕರೀತಾರೆ. ಹಾಗೆ ಬೆಂಗಳೂರಿನ ಭಕ್ತರಲ್ಲೂ ತುಂಬಾ ಡಿಮ್ಯಾಂಡ್ ಇತ್ತು, ನಮ್ಮಲ್ಲಿ ಬಂದ್ಬಿಡಿ ಅಂತ ಅವರು ಕೇಳ್ಕೊತಾ ಇದ್ರು. ಹಾಸನದ ಭಕ್ತರು, ಹಾಗೆ ಅನೇಕ ಭಕ್ತರು ಕೇಳ್ತಾನೆ ಇದ್ರು ಸ್ವಾಮೀಜಿನ. ಭಾಗ್ಯಮ್ಮನ ನಿಷ್ಕಲ್ಮಶ ಹೃದಯ, ನಿಷ್ಕಲ್ಮಶ ಪ್ರೀತಿಗೆ ಗುರು ಸೊಲ್ಲೇಬೇಕಾಯ್ತು. ಆಗ್ಲಿ, ನಾನು ಮೈಸೂರಿಗೆ ಬರ್ತೀನಿ ಅಂತ ಒಪ್ಪಿಗೆಯನ್ನ ಕೊಡ್ತಾರೆ. ಮೈಸೂರಿಗೆ ನಾವೇನೋ ಕರ್ಕೊಂಬರ್ತಾ ಇದ್ದೀವಿ, ಮುಂದೆ ಹೇಗೆ ಅಂತ ಅಪ್ಪಾಜಿ ಅಮ್ಮ ಇಬ್ರೂ ಯೋಚನೆ ಮಾಡ್ತಾ ಇದ್ರು. ಆಗ ನಮ್ಮ ಮನೆಯ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇತ್ತು. ಅದರ ಪಕ್ಕದ ಮನೆಯಲ್ಲಿ ಮೇಲ್ಗಡೆ ಮನೆ, ಆಗ ತಾನೇ ಹೊಸದಾಗಿ ಮನೆ ಕಟ್ಟಿದ್ರು. ಅವರು ಬಾಡಿಗೆ ಕೊಡಬೇಕು ಅಂತಾನೆ ಕಟ್ಟಿದ್ರು. ಆಗ ನಮ್ಮಮ್ಮ ಅವರನ್ನ ಕೇಳ್ತಾರೆ, ಹಿಂಗೆ ನಮ್ಮ ಸ್ವಾಮೀಜಿ ಒಬ್ರು ಬರ್ತಿದ್ದಾರೆ, ನೀವು ಬಾಡಿಗೆ ಕೊಡ್ತೀರಾ ಅಂತ. ಅಯ್ಯೋ ಅದಕ್ಕೇನಂತೆ ಅಂತ ಹೇಳಿ ಆ ಬಾಡಿಗೆ ಮನೆಯನ್ನು ನಾವು ತಗೋತೀವಿ. ಅಲ್ಲಿಗೆ ಸ್ವಾಮಿ ವಿರಜಾನಂದರ ಪ್ರವೇಶವಾಗುತ್ತೆ. ಅನೇಕ ಭಕ್ತರು ಅನೇಕ ಜಾಗಗಳಿಂದ ಸ್ವಾಮೀಜಿಯನ್ನ ಕರೀತಾ ಇದ್ರು. ಆದರೂ ಮೈಸೂರಿಗೆ ಯಾಕೆ ಬಂದರು ಅಂದರೆ
ಭಾಗ್ಯಮ್ಮನ ಆ ಅತ್ಯದ್ಭುತವಾದ ಸೇವಾ ಮನೋಭಾವ, ಅವರನ್ನ ಕರೆದಂತಹ ರೀತಿ, ಗುರು ಮೇಲೆ ಇದ್ದಂತಹ ಅಪಾರವಾದ ಪ್ರೇಮಯುಕ್ತವಾದ ಭಕ್ತಿ, ಇವೆಲ್ಲವೂ ಕಾರಣ ಒಂದು ಕಡೆ. ಆದರೆ ಭಾಗ್ಯಮ್ಮನ ಭಾವದಲ್ಲಿ ಇದೊಂದು ನನ್ನ ಸೌಭಾಗ್ಯ, ನನ್ನ ಜನ್ಮವನ್ನು ಸಾರ್ಥಕಗೊಳಿಸುವ ಕಾಲವಿದು ಅನ್ನುವ ಭಾವ ಅವರಲ್ಲಿತ್ತು. ಏನೇ ಆದರೂ ಸರಿ ಅವ್ರನ್ನ ನಾವು ಮೈಸೂರಲ್ಲೇ ಇಟ್ಕೋಬೇಕು, ಅವರ ಸೇವೆಯನ್ನು ಕಿಂಚಿತ್ತೂ ಲೋಪವಿಲ್ಲದಲೇ ನಾವು ಮಾಡಬೇಕು ಅನ್ನುವ ಮನೋಭಾವ ನಮಗೂ ಎಲ್ಲ ಅದನ್ನೇ ಹೇಳ್ತಾ ಇದ್ರು ಅಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಬರೀ ಶ್ಲೋಕ ಅಲ್ಲ, ನಿಜವಾಗ್ಲೂ ಗುರು ಆ ತ್ರಿಮೂರ್ತಿಗಳ ಸ್ವರೂಪನೇ ಆಗಿರ್ತಾರೆ. ಅಂತ ಗುರು ನಾವು ಕರೆದ ತಕ್ಷಣ ಮೈಸೂರಿಗೆ ಬರ್ತಾ ಇದ್ದಾರೆ. ಅವರ ಸೇವೆ ನಮ್ಮ ಪರಮ ಭಾಗ್ಯ ಅಂತ ನಮಗೆಲ್ಲ ಹೇಳ್ತಾ ಇದ್ರು. ನಿನ್ನ ಕೈಲಿ ಎಷ್ಟಾಗುತ್ತೋ ಎಲ್ಲದಕ್ಕೂ ಮಾಡಬೇಕಪ್ಪ ನೀನು ಅಂತ ಹೇಳಿ ನನಗೂ ನನ್ನ ತಂಗಿ ಹಾಗೂ ಅಪ್ಪಾಜಿಗೂ ಹೇಳ್ತಾ ಇದ್ರು. ತುಂಬ ಆನಂದವಾಗ್ತಾ ಇದೆ ರೀ, ಅವರು ಬರ್ತಾ ಇದ್ದಾರೆ, ಅತ್ಯಂತ ಅಮೋಘವಾದ ಕ್ಷಣ ಇದು. ಅಂದ್ರೆ ಅವರ ಆನಂದನ ಐ ಕೆನಾಟ್ ಎಕ್ಸ್ಪ್ಲೈನ್ ಹಿಯರ್. ಅಷ್ಟು ಆನಂದ ಪಡ್ತಾ ಇದ್ದಾರೆ. ಬೆಳಗ್ಗೆ ಎದ್ರೆ ಬರೀ ಅವ್ರದೇ ಮಾತು, ಮಲಗಿದ್ರೆ ಅವ್ರದೇ ಮಾತು, ಬರೀ ಆ ಗುರುವಿನ ಧ್ಯಾನದಲ್ಲಿ ಆನಂದವಾಗ್ಬಿಟ್ಟಿದ್ದಾರೆ. ಹೀಗೆ ಈ ಘಟನೆ ಅವರು ಮೈಸೂರಿಗೆ ಬರಕ್ಕಿಂತ ಮುಂಚೆ ಗುರುಗಳು ಮೈಸೂರಿಗೆ ಬಂದಾಗ ನಮ್ಮನೆಗೆ ಬನ್ನಿ ಅಂತ ಭಾಗ್ಯಮ್ಮ ಕರೀತಾರೆ. ಅವರು ದೊಡ್ಡ ಮಠದವಾಡಿಯಲ್ಲಿದ್ದಾಗ ಆಗ್ಲಿಮ್ಮ ಅಂತ ಹೇಳಿ ಗುರುಗಳು ಆಶೀರ್ವಾದ ಮಾಡ್ತಾರೆ. ನಾವು ಮತ್ತೆ ಮೈಸೂರಿಗೆ ಬರ್ತೀವಿ. ಆಗ ನಮ್ಮಮ್ಮ ಹೇಳ್ತಾರೆ, ರೀ ನಾವೇನೋ ಗುರುಗಳನ್ನ ಮೈಸೂರಿಗೆ ಬಂದಾಗ ನಮ್ಮನೆಗೂ ಬನ್ನಿ ಅಂತ ಹೇಳ್ಬಿಟ್ವಿ, ಅವ್ರು ಬಂದು ನಮ್ಮನೇಲಿ ಉಳ್ಕೋತೀನಿ ಅಂದ್ರೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇಲ್ಲದಂತಹ ರೂಮು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಇಮ್ಮಿಡಿಯೇಟ್ ಆಗಿ ಅಪ್ಪಾಜಿಗೆ ಹೇಳಿ, ಅಲ್ಲೊಂದು ನಮ್ದು ಮುಂದ್ಗಡೆ ರೂಮ್ ಇದೆಯಲ್ಲ, ಅಲ್ಲಿ ಅಟ್ಯಾಚ್ ಒಂದು ಬಾತ್ರೂಮ್ನ ಕಟ್ಟಿಸ್ಬಿಡೋಣ, ಅದಕ್ಕೆ ಅಟ್ಯಾಚ್ ಆಗುವಂಗೆ. ಯಾಕೆಂದ್ರೆ ಅವ್ರು ಬಂದ್ರೆ ಮತ್ತೆ ನಮ್ಮ ಬಾತ್ರೂಮ್ನ ಯೂಸ್ ಮಾಡೋದು ಬೇಡ ಅಂತ ಇಮ್ಮಿಡಿಯೇಟ್ ಆಗಿ ಡಿಸೈಡ್ ಮಾಡಿ ಅಪ್ಪಾಜಿಗೆ ಹೇಳಿ, ಅಪ್ಪಾಜಿಯೂ ಅಷ್ಟೇ ಇಮ್ಮಿಡಿಯೇಟ್ ಆಗಿ ಆಯ್ತು ಅಮ್ಮ ಅಂತ ಹೇಳಿ ಇಂಜಿನಿಯರಿಗೆ ಫೋನ್ ಮಾಡಿ ಆ ಮೇಸ್ತ್ರಿ ಮಾರನೇ ದಿನನೇ ಬರಬೇಕು ಅಂತ ಹೇಳಿ ತಕ್ಷಣ 15-20 ದಿನಗಳಲ್ಲಿ ಅಲ್ಲೊಂದು ಬಾತ್ರೂಮ್ ರೆಡಿ ಆಗುತ್ತೆ. ಮತ್ತೆ ಆ ವಿರಜಾನಂದರು ಹೇಳ್ದಂಗೆ ಮೈಸೂರಿಗೆ ಬಂದಾಗ ನಮ್ಮ ಮನೆಯಲ್ಲೂ ಭೇಟಿಯನ್ನು ಕೊಟ್ಟು ಒಂದು ದಿನ ಉಳ್ಕೊಂಡಿದ್ರು ಅವರು ನಮ್ಮ ಮನೆಯಲ್ಲಿ, ಕೆಳಗಡೆ ಮನೆಯಲ್ಲಿ. ಅವಾಗ ಮೇಲ್ಗಡೆ ಆಶ್ರಮ ಇರಲಿಲ್ಲ, ಕೆಳಗಡೆ ಮನೆಯಲ್ಲಿ ಉಳ್ಕೊಂಡಿದ್ರು. ಹಾಗೆ ಆ ರೂಮಿನಲ್ಲಿ ನನಗೆ ನೆನಪಿರೋ ಹಾಗೆ 3-4 ಸಂತರು ಆ ರೂಮಿನಲ್ಲಿ ಉಳ್ಕೊಂಡಿದ್ರು. ಅವತ್ತು ಭಾಗ್ಯಮ್ಮ ಹೇಳ್ತಾ ಇದ್ರು, ಅಟ್ಯಾಚ್ ಮಾಡಿಸಿದ್ದಕ್ಕೂ ಸಾರ್ಥಕ ಆಯ್ತು, 1-2-3 ಜನ ಸಂತರು ನಮ್ಮ ಮನೆಗೆ ಬಂದು ಉಳ್ಕೊಳ್ಳುವಂಗಾಯ್ತು ಭಗವಂತ ಅನ್ನುವ ಘಟನೆ. ಅಂದ್ರೆ ಸ್ವಾಮೀಜಿ ಮೈಸೂರಿಗೆ ಬರೋಕ್ಕಿಂತ ಮುಂಚೆ ಇನ್ನು ಭದ್ರಾವತಿಗೂ ಬಂದಿರಲಿಲ್ಲ ಅವರು, ದೊಡ್ಡ ಮುದುವಾಡಿಲೇ ಇದ್ದಿದ್ದಂತಹ ಘಟನೆ ಇದು.
ಅಂದ್ರೆ ಆ ಗುರು ಬರ್ತಾ ಇದ್ದಾನೆ ಅಂದ್ರೆ ತಾನು ಹೇಗೆ ರೆಡಿಯಾಗಿರ್ಬೇಕು, ನಮ್ಮ ಮನೇಲಿ ಏನಿದೆ, ನಾನು ಹೇಗೆ ಅವ್ರನ್ನ ಅನುಕೂಲವಾಗಿ ಇಟ್ಕೋಬಹುದು ಅನ್ನೋದು ಯಾವಾಗಲೂ ಭಾಗ್ಯಮ್ಮನ ಹೃದಯಲ್ಲಿ ತಡಮಡಿಸ್ತಾ ಇತ್ತು. ಹೀಗೆ ಭದ್ರಾವತಿಯಲ್ಲಿ ಇದ್ದಂತಹ ಗುರು ಮೈಸೂರಿಗೆ ಪ್ರವೇಶವಾಗುವ ಸಮಯ. ಮುಂದೆ ಏನು ನಡೀತು, ಹೇಗೆಲ್ಲ ಗುರು ಸೇವೆಗೆ ನಮಗೆ ಅನುಕೂಲವನ್ನು ಮಾಡಿಕೊಟ್ರು ಅಂತ ನೋಡ್ತಾ ಹೋಗೋಣ. ಗುರುಮಾತಾ ಗುರುಮಾತಾ ಜಯ 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 ಶ್ರೀಮಾತಾ 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 ಜಯ 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 ಗುರುಮಾತಾ. ಜೈ ಗುರುದೇವ ದತ್ತ. ಜೈ ಶ್ರೀಮಾತಾ ಜೈ ಶ್ರೀಮಾತಾ ಜೈ ಶ್ರೀಮಾತಾ.